ಇವತ್ತು ನಾನು ನೇರವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ಆ ಮನುಷ್ಯನನ್ನು ಕಾನೂನು ಅಡಿಯಲ್ಲಿ ಕ್ಷಮಾಪಣೆ ಕೊಡ್ತಕ್ಕಂಥ ಕೆಲಸ ಆಗಬಾರ್ದು. ಇವತ್ತು ನೈತಿಕತೆ ಇದ್ದರೆ ತಾಕತ್ತು ದಮ್ಮು ಅಂತ ಮಾತನಾಡ್ತಿದ್ರು ಬೊಮ್ಮಾಯಿನವರು. ಇವತ್ತು ಅವ್ರ ತಾಕತ್ತು ದಮ್ಮು ನೋಡಾಯಿತು ನಾವು. ಈಗ ಇನ್ನೊಂದು ಪ್ರಶ್ನೆಗೆ ಬರ್ತೀನಿ. ತಾಕತ್ತು ದಮ್ಮು ಇದ್ದು ಅವ್ರಿಗೇನಾದರೂ ಹೆಣ್ಮಕ್ಳ ಮೇಲೆ ಗೌರವ ಇದ್ದರೆ ತತ್ಕ್ಷಣ ರಾಜೀನಾಮೆಯನ್ನು ಪಡ್ಕೊಂಡು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮುನಿರತ್ನವ್ರನ್ನ ಅಂಥೇಳಿ ನಾನು ಆಗ್ರಹ ಮಾಡ್ತೀನಿ. ಎಲ್ಲ ಮಹಿಳೆಯರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಕೂತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾವು ಎಲ್ಲರೂ ಕೂಡ ಮನವಿ ಮಾಡೋದಿಷ್ಟೇ, ಹೆಣ್ಮಕ್ಳಂದರೆ ಅಷ್ಟು ಕೇವಲವಾಗಿ ಮಾತನಾಡೋದಕ್ಕೆ ಯಾಕೆ ನಿಮ್ಗೆ ಈ ರೀತಿಯಾದಂಥ ಒಂದು ಮನಸ್ಸಾಗತ್ತೆ? ನಿಮಗೆ ಮಾತಿನಲ್ಲಿ ಗೌರವ ಬರೋದಿಲ್ವಾ? ನಿಮ್ಮ ತಾಯಿ ಹೆಣ್ಣು, ನಿಮ್ಮ ಹೆಂಡತಿ ಹೆಣ್ಣು, ನಿಮ್ಮ ಮಗಳು ಹೆಣ್ಣಾಗಿರ್ತಾಳೆ, ಅವಳ ಬಗ್ಗೆ ಮಾತಾಡಬೇಕಾದ್ರೆ ಯಾಕೆ ಈ ರೀತಿ ಕೆಟ್ಟ ಪದವನ್ನು ಬಳಕೆ ಮಾಡ್ತೀರಿ? ಇದು ಇಲ್ಲಿಗೆ ಕೊನೆ ಆಗಬೇಕು. ಆ ಥರ ಈ ರೀತಿಯಾದಂಥ ಪ್ರಸಂಗಗಳು, ಈ ರೀತಿಯಾದಂಥ ಮಾತುಗಳನ್ನ ನಾವು ಮತ್ತೆ ಕೇಳಬಾರ್ದು ಅಂತಾದರೆ ಇವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು. ಉಗ್ರ ಶಿಕ್ಷೆ ಆಗಬೇಕು. ಕಾನೂನು ಅಡಿಯಲ್ಲಿ ಯಾವುದೇ ಮುಲಾಜಿಗೊಳಗಾಗ್ದೇ ಅವರ ಒಂದು ಸದಸ್ಯತ್ವವನ್ನು, ರಾಜೀನಾಮೆಯನ್ನು ಪಡೀತಕ್ಕಂಥ ಕೆಲಸವನ್ನು ನಮ್ಮ ರಾಜ್ಯಪಾಲರು ಇವಾಗ ಎಲ್ಲಿದ್ದಾರೆ? ರಾಜ್ಯಪಾಲರು ಯಾರೋ ಒಬ್ಬರು ಕೊಟ್ಟಂಥ ಅರ್ಜಿಗೆ ಪಾಪ 14 ಸೈಟು ಒಂದು ಸಣ್ಣ ವಿಚಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಆರೋಪ ಮಾಡಿದವರು ರಾಜ್ಯಪಾಲರು. ಗವರ್ನರ್ ಏನಾದರೂ ಇವಾಗ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲನೆ ಮಾಡ್ತಾಯಿದ್ರೆ ತತ್ಕ್ಷಣ ಈ ಮುನಿರತ್ನ ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಅಂತ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ನಾನು ಕೂಡ ಅದನ್ನೇ ಹೇಳ್ತೀನಿ. FSL ವರದಿ ಬಂದು ಆ ಭಗವಂತನ ದಯೆಯಿಂದ ಅದಲ್ಲ ಅಂತ ಆದರೆ ನನಗೂ ಖುಷಿನೇ. ಸದ್ಯ ಒಬ್ಬ ಜನಪ್ರಿಯ ಜನರ ನಾಯಕರಾಗಿರತಕ್ಕಂಥವ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಪ್ರತಿನಿಧಿ ಆಗಿರ್ತಕ್ಕಂಥವ್ರು, ಒಬ್ಬ ಶಾಸಕರಾಗಿ ವಿಧಾನಸೌಧಕ್ಕೆ ಪ್ರವೇಶ ಮಾಡ್ತಕ್ಕಂಥವ್ರು, ಅಲ್ಲಿ ಶಾಸಕರಾಗಿ ಜನರ ಮಾತುಗಳನ್ನು, ಸಮಸ್ಯೆಗಳನ್ನು ಮಾತನಾಡ್ತಕ್ಕಂಥ ಜವಾಬ್ದಾರಿಯುತ ನಾಯಕನ ಬಾಯಲ್ಲಿ ಇದು ಬರಲಿಲ್ಲಪ್ಪ, ಸದ್ಯ ನಾವು ಧನ್ಯರು ಅಂತ ನಾನು ಭಾವಿಸ್ತೀನಿ.